ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಆಡಳಿತವನ್ನು ಮಾಡಿ ಹೋಗ್ತಾರೆ. ಆದರೆ ಇವತ್ತು ನಾವು ದೇವರಾಜ ಅರಸರವರ ಆಡಳಿತವನ್ನು ಎದುರಿಸಿಕೊಂಡು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಅದ್ದೂರಿಯಾಗಿ ಆಚರಣೆ ಮಾಡಿ ಅವರ ಒಂದು ಸಮಾಜಮುಖಿ ಕಾರ್ಯಗಳನ್ನು ಕೊಡುಗೆಗಳನ್ನು ನೆನೆಸ್ಕೊತಾ ಇದ್ದೀವಿ. ಯಾಕಂದ್ರೆ ಅವರು ಮಾದರಿಯಾದಂತಹ ಆಡಳಿತವನ್ನು ಕೊಟ್ಟಿದ್ದಾರೆ. ದೇವರಾಜ ಅರಸರವರ ಒಂದು ರಾಜಕೀಯ ಜೀವನ ಜಯಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ 7 ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ. ಮೈಸೂರು ಸಾಮ್ರಾಜ್ಯದಲ್ಲಿ ಜಯಚಾಮರಾಜ ಒಡೆಯರ್ ಅವರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಇವರು ದೇವರಾಜ ಅರಸರು 7 ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ. ಸೊ ಅಲ್ಲಿಂದ ಅವರ ರಾಜಕೀಯ ಜೀವನ ಶುರುವಾಗುತ್ತೆ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲೂ ಕೂಡ ದೇವರಾಜ ಅರಸರು ಭಾಗವಹಿಸ್ತಾರೆ. ಹೀಗೆ ಸ್ವತಂತ್ರ ಸಂಗ್ರಾಮದಲ್ಲೂ ಕೂಡ ಅವರು ಪಾತ್ರ ಇತ್ತು. ಆ ನಂತರ ಮೈಸೂರು ಸಾಮ್ರಾಜ್ಯ ಬಹಳಷ್ಟು ನಮ್ಮ ಪ್ರಾಂತ್ಯಗಳಲ್ಲಿ ಬಹಳಷ್ಟು ಕಡೆ ಹರಡು ಬಂದಿದ್ದಾರೆ. ಸೊ ಮೈಸೂರು ಸಾಮ್ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರನ್ನ ನಾಮಕರಣ ಮಾಡ್ತಾರೆ. ಆ ಹೆಸರನ್ನ ನಾಮಕರಣ ಮಾಡಿದಂಥದ್ದು ಇವರ 1923ರಲ್ಲಿ ನಮ್ಮ ಮೈಸೂರು ಸಾಮ್ರಾಜ್ಯ ಕರ್ನಾಟಕ ಆಗಿ ನಮಗೆ ನಾಮಕರಣ ಮಾಡಿದ್ದಾರೆ. ಸೊ ಕರ್ನಾಟಕ ಏಕೀಕರಣದಲ್ಲಿ ಕೂಡ ಇವರ ಪ್ರಯತ್ನ ಮತ್ತು ಇವರ ಒಂದು ಸಾಧನೆ ಹೋಗಬಹುದು. ಸೊ ಅಲ್ಲಿಂದ ನೆಕ್ಸ್ಟ್ ಸುಧಾರಣೆಗಳ ಕಡೆ ಬರೋದಾದ್ರೆ ಅವರು ಮಾಡಿರ್ತಕ್ಕಂಥ ಸುಧಾರಣೆಗಳ ಇವತ್ತು ನಮ್ಮ ನೆಮ್ಮದಿ ಜೀವನಕ್ಕೆ ನಾಂದಿಯಾಗಿದೆ ಅನ್ನೋದನ್ನ ಉಳುವವನೇ ಭೂ ಒಡೆಯ ಎಂಬತಕ್ಕಂಥ ಒಂದು ನೀತಿಯನ್ನು ಜಾರಿಗೆ ತಗೊಂಡು ಮೊದಲು ಈ ಭೂಮಿಯ ಇದನ್ನ ವಿವಾದಗಳನ್ನ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯ ಜನ ಕೋರ್ಟ್ ಮೆಟ್ಲಂತೂ ಬೇಡ ಅಂತ ಹೇಳಿ ಭೂ ನ್ಯಾಯಮಂಡಳಿಗಳನ್ನ ರಚನೆ ಮಾಡಬೇಕು. ವಿಭಾಗ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇವತ್ತು ನಾವೇನ್ ನೋಡ್ತಾ ಇದೀವಿ ಭೂ ನ್ಯಾಯಮಂಡಳಿಗಳು ಉಳಿತಕ್ಕಂಥ ಭೂಮಿಗೆ ನಾನೇ ಒಡೆಯ ಇದನ್ನ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ನಾವು ಕೋರ್ಟ್ಗಳಿಗೆಲ್ಲ ಹರಿಬೇಕಾಗಿಲ್ಲ. ನಾವು ಈ ವಿವಾದಗಳನ್ನ ಸಾಮಾನ್ಯ ಜನ ಕೋರ್ಟ್ಗಳಲ್ಲಿ ಬಗೆಹರಿಸಿಕೊಳ್ಳೋದು ಬಿಟ್ಟು ನಮ್ಮ ಮಧ್ಯದಲ್ಲೇ ನಮ್ಮ ಒಂದು ಮುಖಂಡರ ಮಧ್ಯದಲ್ಲಿ ಒಂದು ಕಮಿಟಿ ತರ ಮಾಡಿಕೊಂಡು ನಾವು ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ನಾವಿಯಾಗಿದ್ರೆ ಇದೇ ಇವತ್ತು ನಮ್ಮ ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ಸುಮಾರು ಜನ ವಿಜಯಣ್ಣ ಅವರು ಹೇಳುವಂತೆ ಸುಮಾರು ಜನ ಜೀತ ಮಾಡ್ತಾ ಇರೋರನ್ನ ವಿಮುಕ್ತಿಗೊಳಿಸ್ತಾರೆ. ಆ ಪದ್ಧತಿಯನ್ನು ವಿಮುಕ್ತಗೊಳಿಸಿ ಅವರಿಗೆ ಒಂದು ಭೂ ಒಡೆತನದ ಹಕ್ಕನ್ನು ಕೂಡ ಕೊಡ್ತಾರೆ. ಸುಮಾರು ಕನಿಷ್ಠ ಕೂಲಿ ಪದ್ಧತಿ ಆಗ್ತದೆ, ಮತ್ತೆ ಈ ಜೀತ ಪದ್ಧತಿ ನಿರ್ಮಾಣ ಆಗ್ಬೋದು, ನಿರ್ವಾಹ ವೇತನ ಆಗ್ಬೋದು. ಇವತ್ತು ನಾವು ಏನ್ ಪೆನ್ಷನ್ಸ್ ನೋಡ್ತಾ ಇದೀವೋ ಈ ಪೆನ್ಷನ್ಸ್ ಎಲ್ಲ ಜಾರಿಗೆ ಬರೋದಕ್ಕೆ ಮೂಲ ಕಾರಣಕರ್ತರು ದೇವರಾಜ. ಸೊ ಇವರ ಒಂದು ಸುಧಾರಣೆಗಳನ್ನ ಹೇಳ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಾವು ಎಷ್ಟೋ ಒಂದು ಹೇಳ್ತಾನೆ ಹೋಗ್ಬೋದು. ಅಷ್ಟೊಂದು ಸುಧಾರಣೆಗಳನ್ನ ಉತ್ತಮವಾದಂತಹ ಸುಧಾರಣೆಗಳನ್ನ ಇವತ್ತು ಕೂಡ ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಈ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಅವರ ಅಷ್ಟೊಂದು ಸುಧಾರಣೆಗಳನ್ನು ತಗೊಂಡಿದ್ದಾರೆ. ಅವರ ಒಂದು ಆದರ್ಶಗಳ ಅಡಿಯಲ್ಲಿ ಸೊ ಅವರು ಏನ್ ನಮ್ಗೆ ಹಾಕೊಟ್ಟು ಹೋಗಿದ್ದಾರೆ ಜವಾಬ್ದಾರಿಗಳನ್ನ, ಸೊ ಆ ಜವಾಬ್ದಾರಿಗಳನ್ನೆಲ್ಲ ಕೂಡ ನಾವು ನಿಭಾಯಿಸ್ತಾರೆ. ಸೊ ನಾವು ಅವರಿಗೆ ಗೌರವ